ರಾಜ್ಯ ಬಜೆಟ್ನಲ್ಲಿ ವೇತನ ಹೆಚ್ಚಳ ಮಾಡುವುದು, ಮುಖ್ಯಮಂತ್ರಿಗಳು ನೀಡಿರುವ ಭರವಸೆಗಳನ್ನು ತಕ್ಷಣ ಈಡೇರಿಸುವುದು ಹಾಗೂ ತರ್ಕಬದ್ಧಗೊಳಿಸುವ ಹೆಸರಿನಲ್ಲಿ ಆಶಾ ಕಾರ್ಯಕರ್ತರನ್ನು ಕೈಬಿಡುವ ನೀತಿಯನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ಆಶಾ ಕಾರ್ಯಕರ್ತೆಯರು ಕಾರವಾರ ತಾಲೂಕಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ನಗರದ ಬಸ್ ನಿಲ್ದಾಣದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ನಡೆಸಿದ ಕಾರ್ಯಕರ್ತೆಯರು ಬಳಿಕ ಜಿಲ್ಲಾಡಳಿತದ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಂಘದ ಮುಖಂಡ ಭವಾನಿ ಶಂಕರಗೌಡ, 2025ರ ಜನವರಿಯಲ್ಲಿ ನಡೆದ ಅಹೋರಾತ್ರಿ ಹೋರಾಟದ ವೇಳೆ ಮಾಸಿಕ ಕನಿಷ್ಠ 10,000 ಗ್ಯಾರಂಟಿ ನೀಡುವುದಾಗಿ ಭರವಸೆ ನೀಡಿದ್ರು. ಇದುವರೆಗೂ ಆದೇಶ ಹೊರಡಿಸಿಲ್ಲ ಎಂದು ಆರೋಪಿಸಿದರು. ಬಜೆಟ್ನಲ್ಲಿ 1,000 ಹೆಚ್ಚಳ ಘೋಷಿಸಿದ್ದರೂ ಅದು ಆಶಾ ಕಾರ್ಯಕರ್ತೆಯರಿಗೆ ಅನ್ವಯಿಸಿಲ್ಲ ಎಂದರು. ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಿಸಿದಂತೆ ಗೌರವಧನವನ್ನು 5,000ದಿಂದ 8,000ಕ್ಕೆ ಹೆಚ್ಚಿಸಬೇಕು. ತರ್ಕಬದ್ಧಗೊಳಿಸುವ ಹೆಸರಿನಲ್ಲಿ ಸಾವಿರಾರು ಆಶಾಗಳನ್ನು ಕೈಬಿಡುವ ಆದೇಶವನ್ನು ತಕ್ಷಣ ಹಿಂಪಡೆಯಬೇಕು ಹಾಗೂ ಕೈಬಿಟ್ಟ ಆಶಾ ಸುಗಮಕಾರರನ್ನು ಮರು ನೇಮಕ ಮಾಡಬೇಕು ಎಂದು ಒತ್ತಾಯಿಸಿದರು. ಜಿಲ್ಲಾಧ್ಯಕ್ಷೆ ಪದ್ಮಾವತಿ ಛಲವಾದಿ ಮಾತನಾಡಿ, ಕೋವಿಡ್ ಸಂದರ್ಭದಲ್ಲಿ ಜೀವಪಣವಾಗಿ ಸೇವೆ ಸಲ್ಲಿಸಿದ ಆಶಾ ಕಾರ್ಯಕರ್ತೆಯರಿಗೆ ನ್ಯಾಯ ಸಿಗಬೇಕು. ಸರ್ಕಾರ ಭರವಸೆ ಈಡೇರಿಸದಿದ್ದರೆ ಅನಿರ್ದಿಷ್ಟಾವಧಿ ಉಗ್ರ ಹೋರಾಟಕ್ಕೆ ಮುಂದಾಗುವುದಾಗಿ ಎಚ್ಚರಿಸಿದರು. ಯೂನಿಫಾರ್ಮ್ ಅದು ನಮ್ಮ ಕರ್ತವ್ಯ, ನಾವು ತಕೊಂಡು ಉಟ್ಕೊಳ್ಳೋದು, ಅದಕ್ಕೆ ಎಷ್ಟು ಖರ್ಚಿದೆ? ಆ ಒಂದು ಸೀರೆಯನ್ನ ಒಂದು ಮಹಿಳೆ ಉಟ್ಕೊಳ್ಬೇಕಂದ್ರೆ ಆಶಾ ಯೂನಿಫಾರ್ಮ್ ಅದಕ್ಕೆ ಎಷ್ಟು ಖರ್ಚಿದೆ? ಅದ್ಯಾಕೆ ನಿಮ್ಗೆ ಗೊತ್ತಾಗಲ್ಲ? ಇಲ್ಲಿವರೆಗಾದ್ರೂ ಒಂದು ಅಧಿಕಾರಿ ಆಗ್ಲಿ, ಮೊನ್ನೆ ಮುಖ್ಯಮಂತ್ರಿ ಅವರು ಬಂದಿದ್ರು, ಸಂಸದರು ಯಾರೇ ಆಗ್ಲಿ, ಆಶಾಗಳೇ ನಿಮ್ಮ ಸಮಸ್ಯೆ ಏನು? ನಿಮ್ ತಿಂಗಳ ಪೇಮೆಂಟ್ ಬರುತ್ತಾ? ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆಯಾ ಅಥವಾ ನಾವೇನಾದ್ರೂ ನಡೆಸ್ಕೊಡ್ಬೇಕಂತ ಯಾರು ಇಲ್ಲಿ ತನಕ ಬಂದು ಕೇಳಲ್ಲ. ಪ್ರತಿಭಟನೆಯಲ್ಲಿ ಪದ್ಮಾ ಛಲವಾದಿ, ಸಂಗೀತಾ ಶ್ವೇತಾ ಕಪಟ್ಕರ್, ನಿವೇದಿತಾ ಕೋಳಂಕರ್, ಪ್ರಭಾವಣಿ ಜೈನ್, ಚಂದ್ರಕಲಾ ನಾಯ್ಕ್, ಆಶಾ ಕುಮಟಾ, ಶೋಭಾ ಸಿದ್ದಾಪುರ, ಹಾಲಮ್ಮ ನಾಯ್ಕ್, ಕವಿತಾ ಗಾವಡೇಶ್, ಕಸ್ತೂರಿ ಸಂಗಮೇಶ್ವರ ಸೇರಿದಂತೆ ಹಲವರು ಭಾಗವಹಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.